ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ನಾವು ಹಲವು ಹಣಕಾಸಿಗೆ ಸಂಬಂಧಪಟ್ಟ ವರದಿಯನ್ನ ನಿಮ್ಮ ಮುಂದೆ ತಂದಿದ್ದೇವೆ. ಬಜೆಟ್ ಪ್ಲಾನಿಂಗ್ ನಿಂದ ಹಿಡಿದು ರಿಟೈರ್ಮೆಂಟ್ ಪ್ಲಾನ್ ವರೆಗೆ ಯಾವ ರೀತಿ ನಮ್ಮ ಹಣಕಾಸಿನ ಪ್ಲಾನ್ ಇರಬೇಕು ಅಂತ ಹೇಳಿದ್ದೀವಿ. ಹೇಗೆ ಇನ್ವೆಸ್ಟ್ ಮಾಡಬೇಕು, ಹಣವನ್ನ ಹೇಗೆ ಗ್ರೋ ಮಾಡಬೇಕು ಅಂತ ಕೂಡ ಹೇಳಿದ್ದೀವಿ. ಆದರೆ ತುಂಬಾ ಜನ ಅಯ್ಯೋ ನಮಗೆ ಬರದೇ ಕಮ್ಮಿ ಸ್ಯಾಲ್ರಿ, ಹೆಂಗಪ್ಪ ನಾವು ಹೂಡಿಕೆ ಮಾಡೋದು, ಇನ್ವೆಸ್ಟ್ ಎಲ್ಲಿಂದ ಮಾಡೋಣ, ನೀವೇ ಹೇಳಿ ಮ್ಯಾನೇಜ್ ಮಾಡೋದು ಹೆಂಗೆ ಇಷ್ಟೊಂದು ಕಮ್ಮಿ ಸ್ಯಾಲ್ರಿ ಅನ್ನೋ ಪ್ರಶ್ನೆನ ಕೇಳಿದ್ರು. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ, ಒಂದು ಸ್ಯಾಲ್ರಿ ತಗೊಳ್ಳೋಣ, ಒಂದು ಹೆಚ್ಚಿನ ಜನರಿಗೆ ಆ್ಯಾವ್ರೇಜ್ ಆಗಿ ಎಷ್ಟು ಸ್ಯಾಲ್ರಿ ಇರ್ಬೋದು, ಒಂದು ಆ್ಯಾವ್ರೇಜ್ ಫಿಗರ್ ತೊಗೊಂಡ್ರೆ ಬೆಟರ್ ಯಾವುದು ಅಂತ ಹುಡುಕಿದಾಗ ನಮಗೆ ಒಂದು 25,000 ಒಂದು ಲೆಕ್ಕಾಚಾರ ತಗೊಳ್ಳೋಣ. ಉದಾಹರಣೆಯಾಗಿ 25,000 ರೂಪಾಯಿ ಸ್ಯಾಲ್ರಿ ಇರೋರು ತಮ್ಮ ಬಜೆಟನ್ನು ಹೇಗೆ ಪ್ಲಾನ್ ಮಾಡಬೇಕು, ಅದರಲ್ಲೇ ಖರ್ಚು ವೆಚ್ಚ ಎಲ್ಲ ಹೋಗಿ ಸೇವ್ ಮಾಡೋದು ಹೇಗೆ, ಯಾವ ಸ್ಟ್ರಾಟಜಿಯನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಸ್ಟಡಿ ಮಾಡಿ ಹೇಳೋಣ ಅಂತ ಅಂದ್ಕೊಂಡ್ವಿ. ಸೊ ಇಂಟ್ರೆಸ್ಟಿಂಗ್ ಅಂಶಗಳು ನಮ್ಮ ಗಮನಕ್ಕೂ ಕೂಡ ಬಂದವು. ಹಿಂಗೂ ಮಾಡ್ಬೋದಾ ಅಂತ ನಮಗೂ ಅನಿಸ್ತು. ಬನ್ನಿ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ನಿಮಗಿದು ಉಪಯೋಗಕ್ಕೆ ಬಂದರೂ ಕೂಡ ಬರಬಹುದು. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಹಣವನ್ನು ಮ್ಯಾನೇಜ್ ಮಾಡೋದು ಒಂದು ಕಲೆ. ಕೇವಲ 50,000 ರೂಪಾಯಿ ಅಥವಾ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಬರೋರು ಮಾತ್ರ ತಮ್ಮ ಅಗತ್ಯಗಳಿಗೆ, ಬಯಕೆಗಳಿಗೆ ಸ್ಪೆಂಡ್ ಮಾಡಿ ಆಮೇಲೆ ಹೂಡಿಕೆ ಮಾಡೋಕ್ಕಾಗತ್ತೆ. ಕಮ್ಮಿ ಸ್ಯಾಲ್ರಿ ಅವರು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರೆ ಅದನ್ನು ತೆಗೆದು ಹಾಕಿಬಿಡಿ. ಅದು ದೊಡ್ಡ ಮಿತ್ತದು, ಸುಳ್ಳದು. ಪ್ರತಿಯೊಬ್ಬರೂ ಕೂಡ ಸೇವ್ ಮಾಡೋಕ್ಕೆ, ಉಳಿಸೋಕೆ ಸಾಧ್ಯ ಆಗುತ್ತೆ. ಬಟ್ ನೀವು ಯಾರಿಂದ ಇನ್ಸ್ಪಿರೇಷನ್ ತಗೊಳ್ತೀರಿ ಅನ್ನೋದ್ರ ಮೇಲೆ ಅದು ಹೋಗುತ್ತೆ. ನೀವು ಆದಿತ್ಯ ಅನ್ನೋ ಕ್ಯಾರೆಕ್ಟರಿಂದ, ಉದಾಹರಣೆಗೆ ಒಂದು ಕಾಲ್ಪನಿಕ, ಫುಲ್ ಲಕ್ಸುರಿ, ಸಿಕ್ಕಾಪಟ್ಟೆ ಖರ್ಚು ಮಾಡೋರು, ಫುಲ್ ಹೈಫೈ ಅಂತ ಅಂದ್ಕೊಳ್ಳಿ. ಅಂತಹ ಕ್ಯಾರೆಕ್ಟರಿಂದ ನೀವು ಇನ್ಸ್ಪಿರೇಷನ್ ತೊಗೊಂಡಿದ್ರೆ ನಿಮಗೆ ಲಕ್ಷಗಟ್ಟಲೆ ಸ್ಯಾಲ್ರಿ ಇದ್ದರೂ ಕೂಡ ನಿಮಗೆ ಸೇವ್ ಮಾಡೋಕ್ಕಾಗೋದಿಲ್ಲ. ಬೇರೆ ನೀವು ಗಮ್ಮತ್ತು ಮಾಡ್ತಾ ಹೋಗ್ತೀರಿ, ಗಮ್ಮತ್ತಿನ ಕ್ಯಾರೆಕ್ಟರ್ ಆದರೆ ಉದಾಹರಣೆಗೆ ಇನ್ನೊಂದು ಥರ ಕ್ಯಾರೆಕ್ಟರ್ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾಗರಾಜು ಅಂತ ಅಂದ್ಕೊಳ್ಳಿ, ಸುಮ್ಮನೆ ಕಾಲ್ಪನಿಕ ಹೆಸರು. ಇಲ್ಲಿ ಹೇಗಂದರೆ ಓನ್ಲಿ ಇನ್ಕಮಿಂಗ್ ಮಾತ್ರ, ದುಡ್ಡು ಒಳಗೆ ಹೋಗುತ್ತೆ, ಹೊರಗೆ ಬರೋದಿಲ್ಲ. ಆ ಥರದವರು ಇರ್ತಾರೆ. ಅವರು ದುಡ್ಡು ಲಕ್ಷ್ಮಿ ಕಾಲು ಮುರ್ಕೊಂಡು ಬಿದ್ದಿರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಕಾಲು ಮುರಿದು ಕೂರಿಸಿರ್ತಾರೆ. ಅವ್ರು ಮ್ಯಾನೇಜ್ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅವರಿಗೆ 25,000 ಸ್ಯಾಲ್ರಿಯಲ್ಲೂ ಸೇವ್ ಮಾಡೋಕ್ಕೆ ಗೊತ್ತಿರುತ್ತೆ. ಕೋಟಿಗಟ್ಟಲೆ ಸ್ಯಾಲ್ರಿ ಬಂದರೂ ಕೂಡ ಅದನ್ನು ಅದ್ಭುತವಾಗಿ ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿರುತ್ತೆ. ಅಥವಾ ದುಂದು ವೆಚ್ಚ ಮಾಡದೆ ಯಾವುದಕ್ಕೆ ಬೇಕು ಅದಕ್ಕೆ ಮಾತ್ರ ಖರ್ಚು ಮಾಡಿಕೊಂಡು ಹಣವನ್ನು ಜಾರಿ ಹೋಗದಿರೋ ಥರ ಭದ್ರವಾಗಿ ಇಟ್ಕೊಳ್ಳೋ ಅಬಿಲಿಟಿ ಇರುತ್ತೆ. ಈ ರೀತಿ ನಿಮ್ಮ ಜೀವನದಲ್ಲೂ ಕೂಡ ನಿಮ್ಮ ಸುತ್ತಮುತ್ತ ಹಲವಾರು ಆದಿತ್ಯಗಳು, ನಾಗರಾಜುಗಳು ಬೇರೆ ಬೇರೆ ಹೆಸರಲ್ಲಿರಬಹುದು. ನೀವು ಯಾರಿಂದ ಇನ್ಸ್ಪಿರೇಷನ್ ತಗೊಳ್ತೀರಿ, ಯಾವ ರೀತಿ ಆಗೋಕ್ಕೆ ಬಯಸ್ತೀರಿ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ನಾವೀಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಆಮೇಲೆ ನೀವು ಡಿಸೈಡ್ ಮಾಡಿ ನೀವು ಯಾರಾಗ್ತೀರಿ ಅಂತ. ಮೊದಲನೇ ಸ್ಟೆಪ್ ಏನು ಅಂದರೆ, ಮಂತ್ಲಿ ಬಜೆಟ್ ಪ್ಲಾನ್ ಮಾಡ್ಕೊಳ್ಳೋದು. ಎರಡನೇದು ಸಾಲ ಮತ್ತು EMIಗಳ ಮ್ಯಾನೇಜ್ಮೆಂಟ್. ಮೂರನೇದು ಹೂಡಿಕೆ ಹಾಗೂ ಉಳಿತಾಯ. ಇದೆಲ್ಲವನ್ನ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ಮಂತ್ಲಿ ಬಜೆಟ್ ಪ್ಲಾನ್ ಅಂದರೆ ನಿಮ್ಮ ತಿಂಗಳ ಸ್ಯಾಲ್ರಿಯಲ್ಲಿ ನೀವು ಎಷ್ಟು ಖರ್ಚು ಮಾಡ್ತೀರಾ, ಯಾವುದಕ್ಕೆ ಖರ್ಚು ಮಾಡ್ತೀರಾ, ನಿಮ್ಮ ಹೂಡಿಕೆ ಎಷ್ಟು, ಉಳಿತಾಯ ಎಷ್ಟು ಅನ್ನೋದನ್ನು ಕರೆಕ್ಟಾಗಿ ಬರೆಯೋದನ್ನು ಮಂತ್ಲಿ ಬಜೆಟ್ ಪ್ಲಾನ್ ಅಂತ ಕರೆಯಲಾಗುತ್ತೆ. ಸೊ ನಾವು 25,000 ರೂಪಾಯಿ ಸ್ಯಾಲ್ರಿಯನ್ನು ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀವಿ. ಸೊ 25,000 ರೂಪಾಯಿಯಲ್ಲಿ ನಿಮ್ಮ ತಿಂಗಳ ಬಜೆಟನ್ನು ಪ್ಲಾನ್ ಮಾಡಬೇಕು. ಇಲ್ಲಿ ಅಗೇನ್ ಇನ್ನೊಂದು ರೂಲ್ ಇದೆ, ಅದು 50-30-20 ರೂಲ್. ನೀವು ಇದನ್ನು ಫಾಲೋ ಮಾಡ್ಬೋದು. ಮೊದಲು ನಿಮ್ಮ ಎಕ್ಸ್ಪೆಂಡಿಚರ್ ಹಾಗೂ ಉಳಿತಾಯವನ್ನು 3 ಭಾಗಗಳಾಗಿ ಕ್ಯಾಟಗರೈಸ್ ಮಾಡಬೇಕು. ನೀಡ್ಸ್ ಅಥವಾ ಅಗತ್ಯಗಳು, ಎರಡನೇದು ವಾಂಟ್ಸ್ ಅಥವಾ ಬಯಕೆಗಳು, ಮೂರನೇದು ಹೂಡಿಕೆ ಅಥವಾ ಉಳಿತಾಯ. 50-30-20 ರೂಲ್ ಪ್ರಕಾರ ನಿಮ್ಮ ಸ್ಯಾಲ್ರಿಯ 50% ನಿಮ್ಮ ನೀಡ್ಸ್ಗೆ ಅಂದರೆ ಅತ್ಯವಶ್ಯಕ ಸಂಗತಿಗಳಿಗೆ, ಇನ್ನು 30% ವಾಂಟ್ಸ್ಗೆ ಅಂದರೆ ಬಯಕೆಗಳಿಗೆ. ಅದಿಲ್ಲ ಅಂದರೆ ನಮ್ಮ ಜೀವ ಹೋಗಲ್ಲ, ಬಟ್ ಇದ್ದರೆ ಚೆನ್ನಾಗಿರ್ತಿತ್ತು, ಖುಷಿ ಆಗ್ತಿತ್ತು ನನಗೆ ಅನ್ನೋಂಥವು ಬಯಕೆಗಳು, ಅದಕ್ಕೆ 30%. ಇನ್ನು ಉಳಿದ 20% ಹೂಡಿಕೆಗೆ ಎತ್ತಿಡಲೇಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂದರೆ 10,000 ರೂಪಾಯಿ ಇದೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ 5,000 ರೂಪಾಯಿನ ನಿಮ್ಮ ಬೇಸಿಕ್ ಅಗತ್ಯತೆಗಳಿಗೆ, ಮಾಡಲೇಬೇಕಾದ ಖರ್ಚುಗಳಿಗೆ, ಇನ್ನು 3,000 ನಿಮ್ಮ ಈ ಶೋಕಿಗಳಿಗೆ, ಬಯಕೆಗಳಿಗೆ, ಆಶೋತ್ತರಗಳಿಗೆ, ಹಾಗೂ ಇನ್ನು 20% ಅಂದರೆ ಇನ್ನೂ 2,000 ರೂಪಾಯಿನ ಹೂಡಿಕೆಗೆ ತೆಗೆದಿಡಲೇಬೇಕು. ಇದು ಮಿನಿಮಮ್ ಹೇಳ್ತಿರೋದು. ಹೂಡಿಕೆಯನ್ನು, ಸೇವಿಂಗ್ಸನ್ನು 50% ತಗೊಂಡು ಹೋಗ್ತೀನಿ ಅನ್ನೋ ಜೋಶ್ ಇದ್ದರೆ ಇನ್ನೂ ಒಳ್ಳೆಯದೇ, ಬಟ್ ಮಿನಿಮಮ್ ಹೇಳ್ತಿರೋದು. ಮೊದಲು ಅವಶ್ಯಕತೆಗಳನ್ನು ನೋಡ್ತಾ ಹೋಗೋಣ. ಮನೆ ಬಾಡಿಗೆ, ಆಹಾರ, ಮೊಬೈಲ್ ಕರೆನ್ಸಿ, ಎಲೆಕ್ಟ್ರಿಸಿಟಿ ಬಿಲ್, EMIಗಳು, ಇನ್ಶೂರೆನ್ಸ್ಗಳು, ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ಗಳು, ಇದೆಲ್ಲ ತೀರಾ ಅಗತ್ಯದ ವೆಚ್ಚಗಳಲ್ಲಿ ಬರುತ್ತೆ. ನೀವು ಮಾಡಲೇಬೇಕು ಈ ಖರ್ಚುಗಳನ್ನು.
ಮನೆ ಬಾಡಿಗೆ ಕಟ್ಟಲ್ಲ ಅಂತ ಹೇಳೋಕ್ಕಾಗಲ್ಲ, ಊಟ ಮಾಡದೆ ಇರ್ತೀನಿ ಅನ್ನೋಕ್ಕಾಗಲ್ಲ. ಇವೆಲ್ಲ ಬೇಸಿಕ್ ನೆಸೆಸಿಟಿಗಳು. ನಿಮಗೆ 25,000 ಸ್ಯಾಲ್ರಿ ಬರ್ತಾ ಇದೆ ಅಂದರೆ ಅದರ 50% ಅಂದರೆ 12,500 ರೂಪಾಯಿನ ಇದಕ್ಕೆ ಎತ್ತಿಟ್ಬಿಡಿ. ಬಳಿಕ ನಿಮ್ಮ ಸ್ಯಾಲ್ರಿಯ 30% ಅಂದರೆ 7,500 ರೂಪಾಯಿಯನ್ನು ನಿಮ್ಮ ಬಯಕೆಗಳಿಗೆ, ಉದಾಹರಣೆಗೆ ಒಳ್ಳೆ ಬಟ್ಟೆ, ಶೂ, ಊಟಕ್ಕೆ, ರೆಸ್ಟೋರೆಂಟ್ಗೆ, ಟ್ರಿಪ್ಗೆ ಹೋಗೋದು, ಇದಕ್ಕೆಲ್ಲ ನೀವು ಖರ್ಚು ಮಾಡಿ. ಇದೆಲ್ಲದಕ್ಕೂ ಪ್ರತಿ ತಿಂಗಳು ಖರ್ಚು ಮಾಡಲೇಬೇಕು ಅಂತೇನಿಲ್ಲ, ಇಲ್ಲೂ ಕೂಡ ನೀವು ಉಳಿಸಬಹುದು. ಆದರೆ ಇದನ್ನು ಮೀರಿ ಯಾವ ಕಾರಣಕ್ಕೂ ಹೋಗಬೇಡಿ. ಆದರೆ ಇದರಲ್ಲೂ ಕೂಡ ಪೂರ್ತಿ ನಾನು ಕಂಜೂಸ್ ಆಗಿಬಿಡ್ತೀನಿ, ನಾನು ದುಡ್ಡೇ ಎತ್ತಲ್ಲ ಬಿಚ್ಚಲ್ಲ, ಇದನ್ನು ಕೂಡ ನಾನು ಸೇವ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಅದು ದುಡಿಯೋದೇ ವೇಸ್ಟ್. ನಾಳೆ ಏನಾಗುತ್ತೋ, ನಾಳೆ ಇರ್ತೀವೋ ಇಲ್ವೋ ಅದೇನು ಗೊತ್ತಿರೋದಿಲ್ಲ. ಹಾಗಾಗಿ ನಾಳೆ ಇದ್ದರೆ ಅದಕ್ಕೊಂದಷ್ಟು ಸೇವಿಂಗ್ಸ್ ಜೊತೆಗೆ ಇವತ್ತಿನ ಬದುಕಿದೀವಲ್ಲ ಆ ಜೀವನವನ್ನು ಕೂಡ ಒಂದಷ್ಟಾದರೂ ಖುಷಿ ಪಡಬೇಕು, ಎಂಜಾಯ್ ಮಾಡಬೇಕು, ಲೈಫ್ ಎಕ್ಸ್ಪೀರಿಯನ್ಸ್ಗಳನ್ನು ಮಾಡಬೇಕು, ಟ್ರಾವೆಲ್ ಎಲ್ಲ ಮಾಡಬೇಕು. ಹಾಗಾಗಿ ಒಂದಷ್ಟು ಅದು ಕೂಡ ಇರಲಿ ಜೀವನದಲ್ಲಿ. ಬಟ್ ಆ 20% ಇದೆಯಲ್ಲ ಉಳಿತಾಯ ಅಥವಾ ಇನ್ವೆಸ್ಟ್ಮೆಂಟ್, ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಆ 5,000 ರೂಪಾಯಿಯನ್ನು ಎತ್ತಿಟ್ಬಿಡಿ. ಸೊ ಇಲ್ಲಿಗೆ ಬಜೆಟ್ ಪ್ಲಾನ್ ಮುಗೀತು. ಈ ರೀತಿ ಬಜೆಟ್ ಪ್ಲಾನ್ ಮಾಡಿ ಅದನ್ನು ಪೇಪರ್ನ ಮೂಲೆಯಲ್ಲಿ ಇಟ್ಕೊಂಡ ತಕ್ಷಣ ಅದು ಬಂದೆಲ್ಲ ನಿಮಗೆ ಇಂಪ್ಲಿಮೆಂಟ್ ಮಾಡಲ್ಲ, ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಪ್ಲಾನ್ ಪ್ರಕಾರವೇ ತಿಂಗಳ ಖರ್ಚು ಉಳಿತಾಯ ಆಗ್ತಾ ಇದೆಯಾ ಅಂತ ಟ್ರ್ಯಾಕ್ ಮಾಡಬೇಕು. ಆಗ ಮಾತ್ರ ಬಜೆಟ್ ಪ್ಲಾನ್ಗೆ ಒಂದು ಅರ್ಥ ಬರುತ್ತೆ. ತಿಂಗಳ ಮೊದಲ ದಿನ ಪ್ಲಾನ್ ಮಾಡಿ ಅದನ್ನು ಕಣ್ಣಿಗೆ ಕಾಣದ ರೀತಿ ಎತ್ತಿಟ್ಟು ಆಮೇಲೆ ಖರ್ಚಿಗಿಟ್ಟಿರೋ ದುಡ್ಡನ್ನು ಮಾತ್ರ ಖರ್ಚು ಮಾಡಿದ್ರೆ ಪ್ಲಾನ್ ಖಂಡಿತವಾಗ್ಲೂ ಕೂಡ ವರ್ಕ್ ಆಗುತ್ತೆ. ಇನ್ನು ಕೆಲವರು ಕೇಳ್ಬೋದು, EMI ಎಲ್ಲ ಸೇರಿಬಿಟ್ಟು ನೆಸೆಸಿಟಿಯಲ್ಲಿ ಎಷ್ಟು ನೀವು ಖರ್ಚು ಮಾಡಿ ಅಂತ ಹೇಳ್ತಿದ್ದೀರಲ್ಲ, ಸಿಕ್ಕಾಪಟ್ಟೆ EMI ನಾವು ಜಾಸ್ತಿ ಇದ್ದೀರ ನಮಗೆ ಅಂತ ಹೇಳಿದ್ರೆ ಮಾಡ್ಕೋಬಾರ್ದು. ನಿಮ್ಮ ಮಂತ್ಲಿ ಆದಾಯದ 50% ಮೀರೋ ರೀತಿ ನೀವು ಪ್ಲಾನೇ ಇಟ್ಕೊಂಡಿರಬಾರ್ದು. EMI ಎಲ್ಲ ಸೇರಿದಾಗ ಅದಕ್ಕಿಂತ ಜಾಸ್ತಿ ಬಂದುಬಿಡುತ್ತಂದರೆ ನೀವು ನಿಮ್ಮ ಸಾಮರ್ಥ್ಯ ಮೀರಿ ನೀವು ಲೋನ್ಗಳನ್ನು ಮಾಡಿದ್ದೀರಿ ಅಂತ ಅರ್ಥ. ಆ ರೀತಿ ಲೋನ್ಗಳನ್ನೇ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಮಾತ್ರ ಲೋನ್ ಮಾಡಿ. ದುಬಾರಿ ಐಫೋನು, ದುಬಾರಿ ಕಾರ್ಗಳು, ದುಬಾರಿ ಬೈಕ್ಗಳು ಏನಕ್ಕೆ ಬೇಕು, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆಯೇ ಖರ್ಚು ಮಾಡಿ. ಡಿಲೇ ಮಾಡಿ ಅಂತಹ ಪರ್ಚೇಸಸನ್ನು. ಏನೋ ತುಂಬ ಜನ ಕೇಳ್ಬೋದು, ಸಡನ್ ಆಗಿ ಏನೋ ಹೆಲ್ತ್ ಎಕ್ಸ್ಪೆನ್ಸಸ್ ಅಂತ ಬಂತಪ್ಪ, ಲೋನ್ ಮಾಡಿಬಿಟ್ವಪ್ಪ, ಆರೋಗ್ಯಕ್ಕೆ ಅಂತ ಹೇಳಿ ಸಾಲ ಮಾಡಿಬಿಟ್ವಪ್ಪ, ಈ ರೀತಿ ಎಲ್ಲ ಬರ್ಬೋದು. ಸ್ನೇಹಿತರೆ, ಅದಕ್ಕೆ ಹೇಳೋದು ಇನ್ಶೂರೆನ್ಸ್ ತುಂಬ ಮುಖ್ಯ ಅಂತ. ನಾವಂತೂ ರಿಪೀಟೆಡ್ಲಿ ಹೇಳ್ತಾ ಇರ್ತೀವಿ, ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ತುಂಬ ಮುಖ್ಯ. ನಮ್ಮಲ್ಲಿ ಕಮರ್ಷಿಯಲ್ ಕೊಲಾಬ್ರೇಷನ್ ಮಾಡ್ಕೊಳ್ತಾರೆ ಅವರು ಅಂತ ಹೇಳಿ ಮಾತ್ರ ಹೇಳೋದಲ್ಲ, ಅದು ನೆಸೆಸಿಟಿ ಕೂಡ ಹೌದು. ನಾವು ಅಷ್ಟೇ ಕಮರ್ಷಿಯಲ್ ಕೊಲಾಬ್ರೇಷನ್ ಸಿಕ್ಕಿದೆಲ್ಲ ಮಾಡೋದಿಲ್ಲ, ಜನರಿಗೆ ನೆಸೆಸಿಟಿ ಇರೋದನ್ನ ಮಾತ್ರ ಮಾಡ್ತೀವಿ. ಅದರಿಂದ ನಮ್ಮ ಪರ್ಪಸ್ ಕೂಡ ಸರ್ವ್ ಆಗುತ್ತೆ, ನಮ್ಮ ಈ ಡಿಜಿಟಲ್ ಮೀಡಿಯಾ ಸ್ಟಾರ್ಟ್ಅಪ್ ಕೂಡ ರನ್ ಆಗುತ್ತೆ, ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ. ಹೆಲ್ತ್ ಇನ್ಶೂರೆನ್ಸ್ ಒಬ್ಬ ವ್ಯಕ್ತಿ ಮಾಡಿದ್ದ ಅಂತ ಹೇಳಿದ್ರೆ, ಒಂದು 5 ಲಕ್ಷಕ್ಕೋ 10 ಲಕ್ಷಕ್ಕೋ ಆತ ಮಾಡಿಸಿದ್ದ ಅಂತ ಹೇಳಿದ್ರೆ, ವರ್ಷಕ್ಕೆ ಒಂದು 4,000, 5,000, 6,000 ಖರ್ಚು ಮಾಡಿ, ಆತನ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಅದು, ಮಾಡಿಸಿದ್ದ ಅಂತ ಹೇಳಿದ್ರೆ, ಏನೋ ತುಂಬ ಗಂಭೀರವಾಗಿದ್ದ ಆರೋಗ್ಯ ಸಮಸ್ಯೆ ಬಂದು ಸಡನ್ನಾಗಿ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಹಾಸ್ಪಿಟಲ್ ಬಿಲ್ ಬಂದರೂ ಕೂಡ ಝೀರೋ ಪ್ರೊಸೆಸಿಂಗ್ ಫೀಸ್ ಬಿಟ್ಟರೆ ಉಳಿದಿದ್ದೆಲ್ಲ ಅವರೇ ಪೇ ಮಾಡ್ಕೊಳ್ತಾರಲ್ವಾ. ಆವಾಗ ಅದಕ್ಕೋಸ್ಕರ ನೀವು ಸಾಲ ಸೋಲ ಮಾಡಿ ಅಥವಾ ಕ್ರೆಡಿಟ್ ಕಾರ್ಡ್ ಉಜ್ಜಿ ಪೇ ಮಾಡೋ ಪರಿಸ್ಥಿತಿ ಬರಲ್ವಲ್ಲ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಕೂಡ, ಒಂದು ವೇಳೆ ದುಡಿಯೋ ವ್ಯಕ್ತಿ ಇಲ್ಲ ಅಂತ ಆದರೆ ಅವ್ರ ಫ್ಯಾಮಿಲಿಗೆ ಅವ್ರು 50 ಲಕ್ಷಕ್ಕೆ ಮಾಡಿಸಿದ್ರೆ 50 ಲಕ್ಷ, 1 ಕೋಟಿಗೆ ಮಾಡಿಸಿದ್ರೆ 1 ಕೋಟಿ, 2 ಕೋಟಿಗೆ ಮಾಡಿಸಿದ್ರೆ 2 ಕೋಟಿ, ಐಡಿ ಅಮೌಂಟ್ ಸಿಗುತ್ತೆ, ಫ್ಯಾಮಿಲಿ ಸೇಫ್ ಆಗಿರುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದು ಮುಖ್ಯ. ಈ ವಿಡಿಯೋದಲ್ಲೂ ಕೂಡ ನಾವು ಟಾಪ್ ಕಾಮೆಂಟ್ನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ನೀವು ಅಲ್ಲಿ ಹೋಗಿ ನಿಮಗೆ ಬೇಕಾದ ಕಂಪನಿಯಿಂದ ಎಲ್ಲ ಕಂಪನಿಗಳ ಪ್ಲಾನನ್ನು ಕಂಪೇರ್ ಮಾಡಿ ಈ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ಬೋದು. ಇನ್ನೂ ಕೂಡ ಮಾಡಿಸಿಲ್ಲ ಅಂದರೆ ಲಿಂಕ್ ಕೆಳಗೆ ಕೊಟ್ಟಿರ್ತೀವಿ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ. ನೆಕ್ಸ್ಟ್, ಹೂಡಿಕೆ ಮತ್ತು ಉಳಿತಾಯ. ಇದು ತುಂಬ ಇಂಪಾರ್ಟೆಂಟ್ ವಿಚಾರ. ಯಾಕಂದರೆ ಖರ್ಚು ಮಾಡೋದನ್ನು ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ, ಅದು ಎಲ್ರಿಗೂ ಗೊತ್ತು. ಅದೇ ಉಳಿತಾಯ ಮಾಡಿ ಅಂದರೆ ತಲೆನೋವು. ಆದರೆ ಹಣವನ್ನು ಮ್ಯಾನೇಜ್ ಮಾಡೋದು ಉಳಿತಾಯ ಅತ್ಯಂತ ಅವಶ್ಯಕ. ಮುಂದೆ ಯಾವುದೇ ಸಮಸ್ಯೆಗಳು ಬಂದರೂ ಯಾರ ಸಹಾಯವನ್ನು ಕೇಳದೆ ಆರಾಮಾಗಿರಬೇಕು ಅಂದರೆ, ಅಥವಾ ಭವಿಷ್ಯದ ಖರ್ಚುಗಳಿಗೆ ಒಂದು 5 ವರ್ಷ ಬಿಟ್ಟು ಮದುವೆ ಆಗಬೇಕಪ್ಪ, ಆವಾಗ ಒಂದಷ್ಟು ಖರ್ಚಿದೆ, ಫ್ಯಾಮಿಲಿ ಬರುತ್ತೆ, ರೆಡಿ ಆಗಿರಬೇಕು, ಮನೆ ಮಾಡ್ಕೋಬೇಕು, ಪೀಠೋಪಕರಣಗಳನ್ನು ತರಬೇಕು ಮನೆಗೆ. ಸಿಂಗಲ್ ಆಗಿದ್ದಕ್ಕಿಂತ ಫ್ಯಾಮಿಲಿ ಆದಮೇಲೆ ಲೈಫ್ ಚೇಂಜ್ ಆಗುತ್ತೆ. ಈಗ ಬೈಕ್ ಇದೆ, ನೆಕ್ಸ್ಟ್ ಫ್ಯಾಮಿಲಿ ಬಂದಮೇಲೆ ಒಂದು ಕಾರ್ ತೊಗೋಬೇಕಾಗತ್ತಪ್ಪ, ಅಥವಾ ನೆಕ್ಸ್ಟ್ ಒಂದು ಸೈಟ್ ಮಾಡಬೇಕಾಗತ್ತಪ್ಪ, ಅಥವಾ ಮಕ್ಕಳ ಎಜುಕೇಷನ್ಗೆ ದುಡ್ಡು ಬೇಕಪ್ಪ. ಇದೆಲ್ಲ ಖರ್ಚುಗಳು ಕಣ್ಮುಂದೆ ಬಂದಾಗ ಸಡನ್ನಾಗಿ ದುಡ್ಡು ಆಕಾಶದಿಂದ ಬೀಳಲ್ಲ. ಅದಕ್ಕೆ ಉಳಿತಾಯ ಮಾಡ್ತಾ ಹೂಡಿಕೆ ಮಾಡ್ತಾ ಹೋಗಬೇಕು. ಸ್ಯಾಲ್ರಿಯಲ್ಲಿ ನೀವು ಕಾನ್ಸ್ಟೆಂಟಾಗಿ 20% ಮುಟ್ಟೇ ಇಲ್ಲ ಅಂದರೆ, ಖರ್ಚಿದ್ದಾಗ ಎಲ್ಲಿದ್ದಾಗ ಯಾವಾಗಲೂ ಕೂಡ ಟಚ್ಚೇ ಮಾಡಿಲ್ಲ, ಫ್ಯೂಚರಿಗೆ ಸೇವ್ ಮಾಡ್ತಾ ಬಂದಿದ್ದೀರಿ, ಅದನ್ನು ಹೂಡಿಕೆ ಮಾಡ್ತಾ ಬಂದಿದ್ದೀರಿ ಅಂದರೆ 25,000 ಸ್ಯಾಲ್ರಿ ಲೆಕ್ಕದಲ್ಲಿ ನೋಡಿದ್ರೆ ಎವ್ರಿ ಮಂತ್ 5,000 ರೂಪಾಯಿ ನೀವು ಸೇವ್ ಮಾಡ್ತಾನೇ ಬಂದಿರಬೇಕು. ಅದು ಲಾಂಗ್ ಪೀರಿಯಡ್ನಲ್ಲಿ ದೊಡ್ಡ ಅಮೌಂಟ್ ಆಗುತ್ತೆ. ನೀವು ತೊಗೊಂಡೋಗ 5,000 ರೂಪಾಯಿನ ಮನೆಯಲ್ಲಿ ಬೀರೂನಲ್ಲಿ ಅಥವಾ ಮಡಕೆಯಲ್ಲಿ ಹಾಕಿಟ್ರೆ, ಆ ಪಿಗ್ಗಿ ಬ್ಯಾಂಕಲ್ಲಿ ಹಾಕಿಟ್ರೆ ಅದರಿಂದೇನು ಗ್ರೋ ಆಗೋದಿಲ್ಲ. ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರು ಕೂಡ ಜಾಸ್ತಿ ಗ್ರೋ ಆಗಿರೋದಿಲ್ಲ.
ಅದನ್ನು ನೀವು ಒಳ್ಳೆ ರಿಟರ್ನ್ ಬರೋ ಜಾಗಗಳಲ್ಲಿ ಹೂಡಿಕೆ ಮಾಡಬೇಕು. ಹೂಡಿಕೆ ತಜ್ಞರ ಸಲಹೆ ಪಡೀರಿ. ನೀವೇ ಸ್ಟಡಿ ಮಾಡಿಕೊಂಡ್ರೆ ಒಳ್ಳೇದು ಚೆನ್ನಾಗಿ, ಇಲ್ಲ ಅಂದರೆ ಹೂಡಿಕೆ ತಜ್ಞರ ಸಲಹೆ ಪಡ್ಕೊಂಡು ಹೂಡಿಕೆ ಮಾಡಿ. ನೀವು ವಯಸ್ಸು ಜಾಸ್ತಿ ಇದ್ದರೆ ರಿಸ್ಕ್ ಇರೋ ಕಡೆ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಹೊರೈಸನ್, ಹೂಡಿಕೆಯನ್ನು ಹಾಗೆ ಬಿಟ್ಬಿಡೋಂಥ ಅವಧಿ ನಿಮಗೆ ಜಾಸ್ತಿ ಇರೋದಿಲ್ಲ. ಯಂಗ್ಸ್ಟರ್ಸ್ ಆಗಿದ್ದರೆ ಸ್ವಲ್ಪ ನೀವು ಈಕ್ವಿಟಿಗಳಲ್ಲೂ ಕೂಡ ಟ್ರೈ ಮಾಡ್ಬೋದು. ಈ ಸ್ವಲ್ಪ ಶೇರ್ ಮಾರ್ಕೆಟಲ್ಲಿ, ಒಂದು ಸ್ವಲ್ಪ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ, ಇನ್ನು ಸ್ವಲ್ಪ ಜಾಸ್ತಿ ಅಮೌಂಟನ್ನು ನೀವು ಫಿಕ್ಸೆಡ್ ಡೆಪಾಸಿಟ್ಗಳಲ್ಲಿ, ಈ ರೀತಿ ನಾನಾ ಕಡೆ ಹೂಡಿಕೆ ಮಾಡ್ಬೋದು. ಗೋಲ್ಡ್ ಮೇಲೆ ಈ ರೀತಿ ಎಲ್ಲ ಹೂಡಿಕೆ ಮಾಡ್ಬೋದು. ಇಂಥದ್ರಲ್ಲೇ ಮಾಡಿ ಅಂತ ನಾವು ಹೇಳಲ್ಲ, ಯಾಕಂದರೆ ಪ್ರತಿಯೊಬ್ಬರ ಏಜ್ ಮತ್ತು ಅವರ ರಿಸ್ಕ್ ತೆಗೆದುಕೊಳ್ಳೋ ಸಾಮರ್ಥ್ಯ, ಅವರ ಕಮಿಟ್ಮೆಂಟ್ ಎಲ್ಲ ಬೇರೆ ಇರುತ್ತೆ. ಹಾಗಾಗಿ ಉತ್ತಮ ಹೂಡಿಕೆ ತಜ್ಞರ ಹತ್ರ ಹೋಗಿ ಕೂತ್ಕೊಂಡು ಅವರೇನಾದ್ರು ಚಾರ್ಜಸ್ ಮಾಡಿದ್ರೆ ಸಣ್ಣ ಪುಟ್ಟದವ್ರಿಗೆ ಕೊಟ್ಟು ಅವರಿಂದ ಸಲಹೆ ತಗೊಂಡು ನಿಮ್ಮ ಪರಿಸ್ಥಿತಿ ನೋಡಿಕೊಂಡು ಅವ್ರು ನಿಮಗೆ ಐಡಿಯಾ ಕೊಡ್ತಾರೆ. ನೀವು ಈ ಪ್ರತಿ ತಿಂಗಳು 5,000 ರೂಪಾಯಿನ ಎಲ್ಲಿ ಸೇವ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅವ್ರ ಹತ್ರ ಸಲಹೆ ಪಡೀರಿ. ಇಲ್ಲಾಂದರೆ ನೀವು ಒಬ್ಬ ಹೂಡಿಕೆ ತಜ್ಞ ಆಗೋ ಮಟ್ಟಿಗೆ ಸ್ಟಡಿ ಮಾಡಿಕೊಂಡು ನೀವೇ ಡಿಸಿಷನ್ ತೊಗೊಂಡ್ರು ಕೂಡ ಓಕೆ. ಆದರೆ ನಿಮಗೆ ಕ್ಲಾರಿಟಿ ಬರೋ ತನಕ ಹೂಡಿಕೆ ಬಗ್ಗೆ ರಿಸ್ಕಿ ಕಡೆ ಹೋಗಲೇಬೇಡಿ. ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಕಡೆ ಮುಖನೂ ಹಾಕಬೇಡಿ. ಸೇಫರ್ ಸೈಡೇ ಇಟ್ಕೊಂಡಿರಿ. ಸ್ಟಡಿ ಮಾಡಿ 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 ಫುಲ್ ಕ್ಲಾರಿಟಿ ಬಂದಮೇಲೆ ನಿಧಾನಕ್ಕೆ ಮ್ಯೂಚುವಲ್ ಫಂಡಿಗೆ ಬನ್ನಿ. ಲಾಸ್ಟ್ಗೆ ಶೇರ್ ಮಾರ್ಕೆಟ್ ಕಡೆ ಬನ್ನಿ ಫುಲ್ ಕ್ಲಾರಿಟಿ ಬಂದಮೇಲೆ. ಇಲ್ಲಾಂದರೆ ಶೇರ್ ಮಾರ್ಕೆಟ್ ಕಡೆ ಮುಖನೂ ಹಾಕಕ್ಕೆ ಹೋಗಬೇಡಿ. ನಿಮಗೆ ಕ್ಲಾರಿಟಿ ಇಲ್ಲ, ಗೊತ್ತಿಲ್ಲ, ಐಡಿಯಾ ಇಲ್ಲ ಅಂತ ಹೇಳಿದ್ರೆ. ಸೊ ಫ್ರೆಂಡ್ಸ್, ಇದಾಗಿತ್ತು 25,000 ಸ್ಯಾಲ್ರಿ ಇರೋರು ಕೂಡ ಯಾವ ರೀತಿ ಸೇವ್ ಮಾಡ್ತಾ ಹೋಗ್ಬೋದು ಅನ್ನೋದನ್ನು ಒಂದು ವಿಶ್ಲೇಷಣೆ ಮಾಡೋ ಪ್ರಯತ್ನ. 25,000 ಹಾಗೇ ಇರೋದಿಲ್ಲ. ನಿಮಗೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗ್ತಾ ಹೋದ ಹಾಗೆ, ನಿಮ್ಮ ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯ, ನಿಮ್ಮ ಔಟ್ಪುಟ್ ಜಾಸ್ತಿ ಆಗ್ತಾ ಹೋದ ಹಾಗೆ ನಿಮಗೆ ಸ್ಯಾಲ್ರಿ ಕೂಡ ಗ್ರೋತ್ ಆಗ್ತಾ ಹೋಗೋ ಚಾನ್ಸಸ್ ಜಾಸ್ತಿ ಇದ್ದೇ ಇರುತ್ತೆ. ಆ ಗ್ರೋತ್ ಆಗ್ತಾ ಹೋದಾಗಲೂ ಕೂಡ 25 ಇರೋ ಸ್ಯಾಲ್ರಿ 30 ಆದಮೇಲೆ, 32 ಆದಮೇಲೆ, 35 ಆದಮೇಲೆ, 37 ಆದಮೇಲೆ, 40 ಆದಮೇಲೆ ಅವಾಗಲೂ ಕೂಡ 5,000 ಸೇವ್ ಮಾಡಬೇಕಾ? ಅಲ್ಲ. ಪರ್ಸೆಂಟೇಜ್ ವೈಸ್ ನಿಮ್ಮ ಆ 20% ಪ್ರಕಾರ ಜಾಸ್ತಿ ಆಗ್ತಾನೆ ಹೋಗುತ್ತೆ ಆ ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ನ ಅಮೌಂಟ್ ಕೂಡ. ಜೊತೆಗೆ ಆಗಲೇ ಹೇಳಿದ ಹಾಗೆ 20% ಮಾಡಬೇಕು, ಜಾಸ್ತಿ ಮಾಡಬಾರ್ದು ಅಂತ ನಾವು ಹೇಳಲ್ಲ. ನೀವು ಯಾವುದೋ ಒಂದು ಕಂಪ್ನಿ CEO ಆಗಿಬಿಟ್ರೆ ನಿಮಗೆ ವರ್ಷಕ್ಕೊಂದು 5 ಕೋಟಿ ಸ್ಯಾಲ್ರಿ ಸಿಗ್ಬೋದು. ಆವಾಗಲೂ 20% ಮಾಡಬೇಕಾ? ಅವಳು ಇದೆಲ್ಲ ಖರ್ಚು ಮಾಡಿ ಮಜಾ ಮಾಡಬೇಕಾ? ಇಲ್ಲ. ಯಾಕಂದರೆ 5 ಕೋಟಿ ತುಂಬ ದೊಡ್ಡ ಅಮೌಂಟ್. ನೀವು ಅದರಲ್ಲಿ ಅವಾಗ ಬೇಕಾದರೆ 80-90% ಕೂಡ ನೀವು ಸೇವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು 25,000 ಸ್ಯಾಲ್ರಿ ಲೆಕ್ಕದಲ್ಲಿ ಹೇಳಿದ್ದು ಮಿನಿಮಮ್ 20% ನೀವು ಸೇವ್ ಮಾಡ್ತಾ ಹೋಗಲೇಬೇಕು ಅಂತ. ಹೋಗ್ತಾ ಸ್ಯಾಲ್ರಿ ತುಂಬ ದೊಡ್ಡದಾಗ್ತಾ ಹೋದರೆ ನೀವು 50% ಸೇವ್ ಮಾಡ್ಬೋದು, 75% ಸೇವ್ ಮಾಡ್ಬೋದು, 90% ಸೇವ್ ಮಾಡ್ಬೋದು. ಹಾಗಾಗಿ ಚೆನ್ನಾಗಿ ಕೆಲಸ ಮಾಡಿ, ಚೆನ್ನಾಗಿ ಕೆಲಸದಲ್ಲಿ ಕಲೀರಿ, ಚೆನ್ನಾಗಿ ಗ್ರೋ ಆಗಿ, ಒಳ್ಳೆ ಸ್ಯಾಲ್ರಿ ಪಡೀರಿ, ಚೆನ್ನಾಗಿ ಸೇವ್ ಮಾಡಿ, ಇನ್ವೆಸ್ಟ್ ಮಾಡಿ, ಫಿನಾನ್ಷಿಯಲಿ ಫಿಟ್ ಆ್ಯಂಡ್ ಫೈನ್ ಆಗಿರಿ. ಆರೋಗ್ಯವನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿ. ಆಗಲೇ ಹೇಳಿದಾಗೆ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟಲ್ಲಿದೆ. ನೀವಿನ್ನೂ ಕೂಡ ಮಾಡಿಸಿಲ್ಲ ಅಂದರೆ ಚೆಕ್ ಮಾಡಿ, ನಿಮಗೆ ಬೇಕಾದ ಕಂಪನಿಯಿಂದ ನೀವು ಅದನ್ನು ತಗೋಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.